ನೈಸಾಗಿ ಅವನಿಗೆ ಅರ್ಥ ಆಗೋ ಥರ ಹೇಳು ಅಂತ ನಾನು ಹೇಳಿದ್ದಷ್ಟೇ. ಸರಿ ಅಮ್ಮ, ಟೈಮ್ ಆಯಿತು, ನೀವಿಬ್ರು ಹೋಗಿ ಮಲ್ಕೊಳ್ಳಿ, ನಾನು ಮಲ್ಕೋತೀನಿ. ಏನಮ್ಮ ಇದು, ನೀನು ಪುಂಗಿ ಊದಿದ್ರು ಏನು ಯೂಸೇ ಇಲ್ಲ. ಹಾವು ಈಗ ತಾನೇ ನಮ್ಮ ಕಿವಿ ಕೊಡಕ್ಕೆ ಶುರು ಮಾಡಿದೆ ಕಣೋ. ಇನ್ನು ಸ್ವಲ್ಪ ದಿವಸದಲ್ಲೇ ಅದು ನಮ್ಮ ಮಾತು ಕೇಳಿ ತಲೆ ಆಡ್ಸಕ್ಕೂ ಶುರು ಮಾಡುತ್ತೆ. ಇದು ಒಂಥರ ಗೆಲುವೇ ಕಣೋ. ಸಪ್ತಮಿ, ಮಾವ ಗುಡ್ ಮಾರ್ನಿಂಗ್. ಇವರಿಗೆ ಬಾದಾಮಿ ಹಾಲು ಮಾಡ್ತಿದ್ದೆ, 1 ನಿಮಿಷ ನಿಮ್ಗೂ ಕಾಫಿ ಮಾಡ್ಬಿಡ್ತೀನಿ. ಕಾಫಿ ವಿಷಯ ಹಾಗಿರ್ಲಿ. ವಾಸಂತಿ ನನ್ಗೊಂದು ವಿಷಯ ಹೇಳಿದ್ಲು, ಅದ್ ನಿಜಾನಾ ಅಮ್ಮ? ಏನ್ ವಿಷಯ ಮಾವ? ನಿನ್ನೆ ರಾತ್ರಿ ಶ್ರೀಮಂತ ನಿನ್ ಜೊತೆ ಜಗಳ ಆಡದ್ನಂತೆ, 2 ದಿನದಲ್ಲಿ 10 ಲಕ್ಷ ಕೊಡ್ಬೇಕು ಅಂತ ಕೂಗಾಡದ್ನಂತೆ, ಜೋರು ಜಗಳ ಮಾಡದ್ನಂತಲ್ಲ, ಇದೆಲ್ಲ ನಿಜಾನಾ? ಮಾವ ಜಗಳ ಎಲ್ಲ ಏನು ಮಾಡಿಲ್ಲ ಮಾವ. 2 ದಿನದಲ್ಲಿ 10 ಲಕ್ಷ ಕೊಡ್ಬೇಕು ಅಂತ ಸ್ವಲ್ಪ ಟೆನ್ಷನ್ ಆಗಿದ್ದಾರೆ ಅಷ್ಟೇ. ಎಷ್ಟೇ ಆಗ್ಲಿ ನೀನು ನಿನ್ ಗಂಡನ ಬಿಟ್ಕೊಡಲ್ಲ ಬಿಡಮ್ಮ. ಹಾಗೆಲ್ಲ ಏನೂ ಇಲ್ಲ ಮಾವ. ಸಪ್ತಮಿ, ಈಗ ನಾನು ಹೇಳೋದನ್ನ ಕೇಳು. ನನ್ನ ಹೆಂಡತಿ ಒಡವೆಗಳಿದೆ, ಅದನ್ನ ಇಟ್ರೆ 1-2-3 ಲಕ್ಷ ಸಿಗುತ್ತೆ, ಅದನ್ನ ನಾನು ಕೊಡ್ತೀನಮ್ಮ. ಬೇಡ ಮಾವ. ಬೇಡ ಅಂದ್ರೆ ಈ ಸಮಸ್ಯೆಯಿಂದ ಪಾರಾಗೋದು ಕಷ್ಟನಮ್ಮ. ನಾನು ಈ ವಿಷಯದ ಬಗ್ಗೆ ಆವತ್ತು ವೆಂಕಟ ಹತ್ರನೂ ಮಾತಾಡಿದ್ದೀನಿ. ಒಡವೆ ಅಡ ಇಡೋಣ ಸಪ್ತಮಿ. ಮಾವ, ಈ ವಿಷಯ ಏನಾದ್ರೂ ನಿಮ್ಮ ಮಗನಿಗೆ ಗೊತ್ತಾದ್ರೆ ಅವ್ರು ಇನ್ನೂ ಕೋಪ ಮಾಡ್ಕೋತಾರೆ. ಒಡವೆನ ಅಡ ಇಡೋದು ಬೇಡ. ಓ, ಈ ವಿಷಯ ಶ್ರೀಮಂತಂಗೆ ಗೊತ್ತಾದ್ರೆ ಕೋಪ ಬರುತ್ತಾ? ಹಾಗಾದ್ರೆ ಈ ವಿಷಯ ಗೊತ್ತಾಗ್ಲೇಬೇಕು. ಅವನ ಕೋಪ ಇದ್ದಿದ್ದೆ, ಕೋಪದಲ್ಲಿ 1-2 ಮಾತು ಹೇಳ್ತಾನೆ ಅಷ್ಟೇ ತಾನೆ. ನಮ್ ಕಿವಿಗೆ ಬೀಳಲೇ ಇಲ್ಲ ಅನ್ನೋ ಥರ ಇದ್ರೆ ಆಯ್ತಪ್ಪ. ನಾವ್ ಇದೆಲ್ಲ ಮಾಡ್ತಾ ಇರೋದು ಅವನಿಗೋಸ್ಕರ ಅಲ್ವಾ? ಇಲ್ಲ ಮಾವ, ಇದ್ಯಾಕೋ ಸರಿ ಬರಲ್ಲ. ಈ ಸಮಸ್ಯೆ ಶುರು ಆಗಿರೋದು ನನ್ನಿಂದ. ನಾನೇ ಇದಕ್ಕೊಂದು ಪರಿಹಾರ ಹುಡುಕ್ತೀನಿ. ನಿಮ್ಮನ್ನ ಸಿಕ್ಕಾಕ್ಸೋದಕ್ಕೆ ನನಗಿಷ್ಟ ಇಲ್ಲ. ಮಾವ, ಅವ್ರಿಗೆ ಹಾಲು ಕೊಟ್ಬಿಟ್ಟು ಬರ್ತೀನಿ. ಹಾ ಸರಿನಮ್ಮ. ಸಪ್ತಮಿ, 1 ನಿಮಿಷ. ನೀವೀಗಲೇ ನಿಮ್ಮ ಮನೆಗೆ ಹೋಗಿ ನಿಮ್ಮ ಚಿಕ್ಕಮ್ಮನ ಹತ್ರ ಮಾತಾಡಿ ಜಮೀನು ಪತ್ರ ಇಸ್ಕೊ ಬನ್ನಿ. ಏನು ಹಾಕಿ ನೋಡ್ತಿದ್ದೀರಾ? ಇವತ್ತು ನಿಮ್ಮ ಪತ್ರ ತಂದ್ರೇ ಹೇಳಿದಿಂದೊಳಗೆ ನಾನು ರಾಜೊಳಗೆ ದುಡ್ಡು ಕೊಡೋದಿಕ್ಕಾಗೋದು. ಲೇಟ್ ಮಾಡಿದಷ್ಟು ನಮಗೆ ಅಪಾಯ. ನೋಡಿ, ಆ ರಾಜಹುಲಿ ಹತ್ರ ನನಗಂತೂ ಇನ್ನೂ ಅವಮಾನ ಮಾಡಿಸ್ಕೊಳ್ಳೋದಿಕ್ಕಾಗಲ್ಲ. ನಾನು ಹೇಳ್ತೇನೆ ಇದ್ದೀನಿ, ನೀವು ನೋಡಿದ್ರೆ ಸುಮ್ಮನೆ ನಿಂತಿರಲ್ಲ. ಇನ್ನೇನ್ ಮಾಡು ಅಂತೀರಾ? ಏನಾದರೂ ಮಾತಾಡಿ. ಅಟ್ಲೀಸ್ಟ್ ಪತ್ರ ತರ್ತೀನಿ ಅಂತಾದ್ರೂ ಹೇಳಿ. ಅಲ್ಲ, ನೀವು ನಿಂತಿರೋದು ನೋಡಿದ್ರೆ ನಿಮಗೆ ಪತ್ರ ತರೋದಕ್ಕೆ ಇಷ್ಟನೇ ಇಲ್ಲ ಅಂತ ಅನ್ನಿಸ್ತಿದೆ. ಯಾಕೆ ಹೀಗೆಲ್ಲ ಮಾತಾಡಿ ನನಗೆ ಬೇಜಾರು ಮಾಡ್ತೀರಾ? ಈಗಾಗಲೇ ನಮ್ಮ ಮನೆ ಸಿಚುಯೇಷನ್ ನಿಮಗೆ ಗೊತ್ತಿದೆ ಅಲ್ವಾ? ಆ ಪತ್ರದ ವಿಷಯದಲ್ಲಿ ಚಿಕ್ಕಮ್ಮನ ಒಪ್ಸೋದು ತುಂಬಾ ಕಷ್ಟ. ಕಷ್ಟ ಕೊಡಲ್ಲ, ಹಠ ಮಾಡ್ತಾರಂತ ಸುಮ್ಮನೆ ಬಿಡೋದಕ್ಕಾಗುತ್ತಾ? ದುಡ್ಗೋಸ್ಕರನಾದ್ರೂ ಮಾಡಲೇಬೇಕಲ್ವಾ? ಹೌದು ರೀ, ನಾನು ಇಲ್ಲ ಅಂತ ಹೇಳ್ತಿಲ್ಲ. ನಾನು ಅಪ್ಪನ ಹತ್ರ ಕೇಳಿ ಬೇರೆ ಎಲ್ಲಾದ್ರೂ ದುಡ್ಡು ಸಿಗ್ಬೋದಾ ಅಂತ ವಿಚಾರಿಸ್ತೀನಿ, ಅರೇಂಜ್ ಮಾಡ್ತೀನಿ ಅಂತ ಕಥೆ ಹೇಳೋದಕ್ಕೆ ನನಗೆ ಟೈಮ್ ಇಲ್ಲ ಸಪ್ತಮಿ. ಅದಲ್ಲದೆ ಶ್ಯೂರಿಟಿ ಇಲ್ಲದೆ ಯಾರು ದುಡ್ಡು ಕೊಡಲ್ಲ. ನೋಡಿ, ನಾವು 2 ದಿನದಲ್ಲಿ ಪಲ್ಟಿ ಹೊಡೆದ್ರು ನಾವೇನು ಮಾಡಿದ್ರು ದುಡ್ಡು ಅರೇಂಜ್ ಮಾಡೋದಕ್ಕೆ ಆಗಲ್ಲ. ಸುಮ್ಮನೆ ನಿಂತ್ಕೊಂಡು ಟೈಮ್ ವೇಸ್ಟ್ ಮಾಡೋ ಬದಲು ಸಪ್ತಮಿಯವರೇ, ಅಟ್ಲೀಸ್ಟ್ ನಿಮ್ಮ ಚಿಕ್ಕಮ್ಮನ ಹತ್ರ ಹೋಗಿ ಪತ್ರ ಕೇಳಿ. ಆ ಟೈಮಲ್ಲಿ ಕೇಳೋ ಬದಲು ಈಗಲೇ ಕೇಳಿದ್ರೆ ಒಳ್ಳೇದಲ್ವಾ? ನನಗೂ ಅವಮಾನ ಆಗೋದು ತಪ್ಪುತ್ತೆ. ರೀ, ನಿಮ್ಮ ಪರಿಸ್ಥಿತಿ ನನಗೆ ಅರ್ಥ ಆಗ್ತಿದೆ, ಆದ್ರೆ ನೀವ್ ಯಾಕೆ ನನ್ನ ಪರಿಸ್ಥಿತಿ ಅರ್ಥ ಮಾಡ್ಕೋತಿಲ್ಲ?
ಅಪ್ಪಂಗ್ ಜೀವಕ್ಕಿಂತ ಆ ಪತ್ರನೇ ದೊಡ್ಡದು ಅಂತ ಚಿಕ್ಕಮ್ಮ ಯಾವಾಗ ಹೇಳಿದ್ರು? ಇನ್ಮೇಲೆ ಅವ್ರ ಹತ್ರ ಪತ್ರ ಕೇಳೋದಿಲ್ಲ ಅಂತ ನಾನು ಅಪ್ಪ ಹೇಳಿದೀವಿ. ಇವಾಗ ನಾನು ಅವ್ರ ಹತ್ರ ಹೋಗಿ ಹೇಗೆ ಕೇಳಲಿ? ನಾನು ಮಾನ ಮರ್ಯಾದಕ್ಕಿಂತ ನಿಮ್ಗೆ ನಿಮ್ಮ ಮಾತೆ ಮುಖ್ಯನಾ? ಶ್ರೀಮಂತು, ಹೇಳಿ, ನಿಮ್ಗೆ ನಿಮ್ಮ ಹಠನೇ ಹೆಚ್ಚಾ? ಹಾಗಲ್ಲ ರೀ, ಇದು ಹಠದ ಪ್ರಶ್ನೆ ಅಲ್ಲ. ಆಗದೆ ಇರೋ ಕೆಲಸ ಕೈ ಹಾಕಿ ಬರೀ ಕೈಯಲ್ಲಿ ನಾವು ವಾಪಸ್ ಬರಬಾರ್ದು ಅನ್ನೋ ತಿಳುವಳಿಕೆ. ಹಾವಿನಲ್ಲೆಲ್ಲಿ ಬರೀ ವಿಷ ಇರುತ್ತೆ ಹೊರತು ಅಮೃತ ಇರಲ್ಲ. ಹಾವಿದೆಯೋ ವಿಷ ಇದೆಯೋ ಅದು ನನಗೆ ಬೇಡದಿರೋದು. ನೋಡಿ, ನೀವು ನಿಮ್ಮ ಚಿಕ್ಕಮ್ಮನ ಹತ್ರ ಪತ್ರ ಇಸ್ಕೊಂಡು ಬರ್ತಿದ್ದೀರಾ ಅಷ್ಟೇ. ಇದು ಬಿಟ್ಟರೆ ನನಗೆ ಬೇರೆ ದಾರಿ ಇಲ್ಲ ಸಪ್ತಮಿ. ರೀ, ಯಾಕ್ರಿ ಹಿಂಗೆ ಕೂಗಾಡ್ತಿದ್ದೀರಾ? ಕೂಗಾಡ್ದೆ ಇನ್ನೇನು ಮಾಡಲಿ? ಗಿಣಿ ಕೇಳ್ದಂಗೆ ಹೇಳಿದ್ರು, ನೀವು ಹಿಂಗೆ ಪುಂಗಿನೇ ಓದ್ತಿದ್ರೆ ನನಗೆ ತಲೆ ಕೆಡಲ್ವಾ? ಟೈಮಿಗೆ ಸರಿಯಾಗಿ ದುಡ್ಡು ಕೊಡಲಿಲ್ಲ ಅಂದರೆ ಅವಮಾನ ಆಗೋದು ನನಗೆ, ನಿಮಗೂ ನಿಮ್ಮ ಅಪ್ಪಂಗೇನಲ್ವಲ್ಲ. ಅದಕ್ಕೆ ನೀವು ಫುಲ್ ಕೂಲ್ ಆಗಿದ್ದೀರಾ, ನಾನು ಕೂಗಾಡ್ತಿದ್ದೀನಿ. ರೀ, ಏನ್ ನಿಮ್ಮ ಮಾತಿನ ಅರ್ಥ? ನಿಮಗೆ ಅವಮಾನ ಆದ್ರೆ ನನಗೆ ಅದ್ರ ಬಗ್ಗೆ ಕೇರ್ ಇಲ್ಲ ಅಂತನಾ? ಕೇರ್ ಇದ್ದಿದ್ರೆ ಇಷ್ಟೊತ್ತಿಗೆ ನೀವು ಹೋಗಿ ಪತ್ರ ತರ್ತಿದ್ರಿ. ಇಲ್ಲೇ ಗೊತ್ತಾಗಲ್ವಾ? ರೀ, ಸ್ವಲ್ಪ ಸುಮ್ಮನೆ ಇರ್ತೀರಾ? ಇದ್ರ ಮೇಲೆ ಒಂದು ಮಾತಾಡಿದ್ರು ನಾನು ಸುಮ್ಮನೆ ಇರಲ್ಲ. ಸಪ್ತಮಿ, ನೀನ್ ಕೋಪ ಮಾಡ್ಕೋಬೇಡ, ಸುಮ್ನಿರಮ್ಮ. ಹೌದು ಸಪ್ತಮಿ, ನೀವಿಬ್ರು ಹೀಗೆ ಜಗಳ ಆಡ್ತಾ ಇದ್ರೆ ನಮ್ಗೆ ನೋಡೋದು ಕಷ್ಟ ಆಗತ್ತಮ್ಮ. ಜಗಳ ಮಾಡ್ತಿರೋದು ನಾನಲ್ಲ ಅಜ್ಜಿ. ಜಗಳ ಮಾಡೋಂಥ ಯೋಗ್ಯತೆ ನನಗೆ ಎಲ್ಲಿದೆ ಹೇಳಿ? ಎಲ್ರ ಮುಂದೆ ಕಣ್ ತುಂಬಿಕೊಂಡು ಸೀನ್ ಕ್ರಿಯೇಟ್ ಮಾಡಬೇಡಿ ಸಪ್ತಮಿ. ನಾನು ಪತ್ರ ತಗೊಂಡು ಬಂತ ಹೇಳಿದ್ದೆ ದೊಡ್ಡ ವಿಷಯ ಆಗೋಯ್ತಾ? ಏನ್ ಎಲ್ರ ಮುಂದೆ ನನ್ನ ವಿಲನ್ ಮಾಡ್ತಿದ್ದೀರಾ? ಸರಿ ಬಿಡಿ, ತರ್ದೋದ್ರೇನು ಬೇಡ. ದುಡ್ಡು ತಗೊಂಡಿರೋದು ನಾನಲ್ವಾ? ಏನೇ ಅಮ್ಮನಾದ್ರೂ ನಾನು ಅನ್ಭವಿಸ್ತೀನಿ. ಎಲ್ಲ ನನ್ನ ಕರ್ಮ. ಕರ್ಮ ನಿಮ್ದಲ್ಲ ರೀ, ನಂದು. ನಮ್ಮಿಂದ ನಿಮಗೆ ಯಾಕೆ ಅವಮಾನ? ನನ್ನ ಪ್ರಾಣ ಅಡ ಇಟ್ಟಾದ್ರೂ ಅವ್ನು ಕೊಟ್ಟಿರೋ ಟೈಮ್ಗೆ ನಿಮಗೆ ದುಡ್ಡು ತಂದು ಕೊಡ್ತೀನಿ ರೀ. ಶ್ರೀಮಂತು, ಸಮಸ್ಯೆ ಬಂದಾಗ ತಾಳ್ಮೆಯಿಂದ ಇರಬೇಕು ಕಣೋ. ಈ ರೀತಿ ಕೋಪ ಮಾಡ್ಕೊಂಡ್ರೆ ಏನೋ ಪ್ರಯೋಜನ? ಹೌದೌದು, ತಾಳ್ಮೆನ ನಾನು ನಿಮ್ಮಿಂದ ನೋಡಿ ಕಲಿಬೇಕು ನೋಡಿ. ನೀವು ತಾಳ್ಮೆಯಿಂದ ಇದ್ದಿದ್ದಕ್ಕೆ ನಾವು ಮನೆ ಕಳ್ಕೊಂಡು ಇಲ್ಲಿರೋದು. ಇದೆಲ್ಲ ನೋಡ್ತಿದ್ರೆ ಎಲ್ಲರೂ ಬರೀ ಮೋಸ್ಕರ ಅಂತಾನೆ ಅನಿಸ್ತಿದೆ ನನಗೆ. ಯಾರೀ ಮೋಸಗಾರರು? ಯಾರು ಏನ್ ಮೋಸ ಮಾಡಿದ್ದಾರೆ ನಿಮ್ಗೆ? ಈ ಮಾತನ್ನ ನೀವ್ ಯಾವ ಅರ್ಥದಲ್ಲಿ ಹೇಳ್ತಿದ್ದೀರಾ? ಇರೋದನ್ನೇ ಹೇಳ್ತಿರೋದು. ಅವತ್ತು ನಿಮ್ಮ ಅಪ್ಪಂಗೆ ಅವಮಾನ ಆಗಬಾರ್ದು ಅಂತ ಒಂದೇ ಒಂದು ಕಾರಣಕ್ಕೆ ನಾನು ದುಡ್ಡು ತಂದ್ಕೊಟ್ಟೆ ರೀ. ಆದ್ರೆ ಇವತ್ತು ನನಗೆ ಅವಮಾನ ಆಗ್ತಿದ್ರೆ ಅದ್ರ ಬಗ್ಗೆ ಯಾರಿಗೂ ಕೇರೇ ಇಲ್ಲ ರೀ. ಕೇರ್ ಇಲ್ಲ ಅಂತ ಹೇಳ್ಬೇಡಿ.